ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಗತ್ತಲ್ಲಿ ಯಾರು ಬೇಕಿದ್ರು ಮೋಸ ಮಾಡ್ಬೋದು. ಹಿಂಗ್ ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಲ್ಲ. ಯಾಕಂದ್ರೆ ನೀನ್ ನನ್ನ ಅಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ನಾನು ನಿನ್ನ ಪ್ರೀತಿನೇ ಮಾಡ್ತೀನಿ ದಿವ್ಯಾ. ಮಾತಾಡ್ಬೇಡ. ಒಂದು ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ನಿನ್ನ ನಂಬಿದ್ಕೆ ಸರಿಯಾಗೇ ಕೊಟ್ಟಿಯಲ್ಲ. ಇಲ್ಲ, ಇನ್ಯಾವತ್ತೂ ನಿನ್ನ ನಂಬಲ್ಲ. ಪಾಪ ಆ ಸತ್ಯ ಹೇಳಿದ್ಲು ನೀನ್ ದೊಡ್ಡ ಮೋಸ್ಕರ ಅಂತ. ಆದ್ರೆ ನಾನು ಅವಳ ಮಾತೇ ನಂಬಲಿಲ್ಲ, ನಿನ್ನ ನಂಬಿಟ್ಟೆ. ನೋಡ್ದ್ಯಾ ಅಜ್ಜಿ, ನೋಡ್ದ್ಯಮ್ಮ, ನಿನ್ ಮಗಳು ಮೋಸ ಹೋಗ್ಬಿಟ್ಲು. ನನ್ನ ಮಗ ನನಗೆ ಮೋಸ ಮಾಡ್ಬಿಟ್ಟ. ದಿವ್ಯಾ, ಸಮಾಧಾನ ಮಾಡ್ಕೊಳ್ಳೆ. ಹೇಗಜ್ಜಿ ಸಮಾಧಾನ ಮಾಡ್ಕೊಳ್ಳಿ? ನಾನು ಇಷ್ಟು ದಿನ ಬದುಕೆ ಸುಳ್ಳು, ಎಲ್ಲ ಸುಳ್ಳಾಗೋಯ್ತು. ನಾನು ಮೋಸ ಹೋಗ್ಬಿಟ್ಟೆ. ಯಾಕಣಿ ಅಂದರೆ ಹೀಗೆ ಮಾಡಿದ್ರಿ? ನಮ್ಮ ಹುಡುಗಿನ ನಂಬಿಸಿ ನೀವು ಹೀಗೆ ಮಾಡಬಾರ್ದಾಗಿತ್ತು. ಪರಿಸ್ಥಿತಿ ಹಾಗಿತ್ತು ಅಜ್ಜಿ. ಪರಿಸ್ಥಿತಿನ? ಏನೋ ಪರಿಸ್ಥಿತಿ? ನಿನಗೆ ಮೋಸ ಮಾಡಕ್ ನಾನೇ ಸಿಕ್ಕಿದ್ದ? ಬೇಬಿ, ನೀನು ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನೀನು ನಿನ್ನ ಪ್ರೀತಿ ಎರಡು ಸುಳ್ಳು. ಏನ್ ಬೇಕಿದ್ರು ಹೇಳು ದಿವ್ಯಾ, ಆದ್ರೆ ನನ್ನ ಪ್ರೀತಿ ಮಾತ್ರ ಸುಳ್ಳಲ್ಲ. ಓ, ಇನ್ನು ನಿನ್ ಸುಳ್ಳುಗಳನ್ನ ನಂಬೇಕಾ ನಾನು? ಮೋಸ್ಕರ ಕಣೋ ನೀನು. ಅಷ್ಟೆಲ್ಲ ಆಸೆ ತೋರಿಸಿ ನನ್ನನ್ನೇ ಬೀದಿಲ್ ನಿಲ್ಲಿಸ್ಬಿಟ್ಟಿಯಲ್ಲೋ, ಅಯೋಗ್ಯ ನೀನು. ನಿನಗೆ ಸುಳ್ಳು ಹೇಳೋ ಯಾವ ಉದ್ದೇಶನೂ ಇರಲಿಲ್ಲ ದಿವ್ಯಾ. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇನ್ನು ನಿನಗೆ ಹೇಗೆ ನಾನು ಮೋಸ ಮಾಡಲಿ ಹೇಳು? ಇಷ್ಟೆಲ್ಲ ಆದ್ಮೇಲೆ ಸುಳ್ಳು ಹೇಳ್ತಿದ್ಯಾ? ಪ್ರೀತಿ ಮಾಡೋರು ಯಾವತ್ತೂ ಮೋಸ ಮಾಡಲ್ಲ. ನೀನ್ ನನಗೆ ಸುಳ್ಳು ಹೇಳಿದ್ಯಾ, ಮೋಸ ಮಾಡಿದ್ಯಾ ಅಂದ್ರೆ ನೀನ್ ಯಾವತ್ತೂ ನನ್ನ ಪ್ರೀತಿನೇ ಮಾಡಿಲ್ಲ. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ದಿವ್ಯಾ, ಅದಕ್ಕೆ ಸುಳ್ಳು ಹೇಳಬೇಕಾಯ್ತು. ಕಾರ್ತಿಕ್ ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಅವನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡೆ. ಆದರೆ ನನಗೆ ನೀನೆಲ್ಲಿ ನನ್ನ ಕೈ ತಪ್ಪೋಗ್ತೀಯ ಅಂತ ತುಂಬ ಭಯ ಆಯಿತು ದಿವ್ಯಾ. ಅದಕ್ಕೆ ನಾನು ಅವ್ರಿಗಿಂತ ಶ್ರೀಮಂತ ಅಂತ ಸುಳ್ಳು ಹೇಳಿದೆ. ನನ್ನ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಆ ಥರ ಹೇಳಿದ್ದು ದಿವ್ಯಾ ನಾನು. ಜಾತಕ ಎಲ್ಲ ಚೆನ್ನಾಗಿ ಕೂಡಿ ಬರುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಒಳ್ಳೆ ಮುಹೂರ್ತನೂ ಇದೆ. ಆದರೆ ನಿಶ್ಚಿತಾರ್ಥ ಸುಸೂತ್ರವಾಗಿ ನಡೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಯಾಕೋ ಈ ನಿಶ್ಚಿತಾರ್ಥಕ್ಕೆ ಹಿತಶತ್ರುಗಳ ಬಾಧೆ ಇದೆ ಅನ್ನಿಸ್ತಾ ಇದೆ ಅಮ್ಮ. ಅಮ್ಮ ಅಮ್ಮ ಏನಾಯ್ತು?
ಅಮ್ಮ ಏನಾಯ್ತಮ್ಮ? ಯಾಕೆ ಹಿಂಗಿದೆಯಾ ಹೇಳು? ಅಮ್ಮ ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡ್ಕೊಂಡಿದ್ಯಾ ಹೇಳು? ಡಾಕ್ಟರ್ ಹೇಳಿಲ್ವಾ ನಿಂಗೆ ಕಾಮಾಗಿರ್ಬೇಕು ಅಂತ? ಏನಾಯ್ತು ಹೇಳು? ಯಾಕೆ ಎಂಗೇಜ್ಮೆಂಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೇ? ಮುಚ್ಚು ಬಾಯಿ, ಅಪಶಕನ ನುಡಿಬೇಡ. ಅಲ್ಲಮ್ಮ, ನಿನ್ನ ಮುಖ ಈ ಥರ ನೋಡ್ತಿದ್ರೆ ಈ ಎಂಗೇಜ್ಮೆಂಟ್ ಆಗದೇ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆಲ್ ಓಕೆ ತಾನೇ? ಕೀರ್ತನ, ನಾಡಿದ್ದೆ ಎಂಗೇಜ್ಮೆಂಟು ಕಣೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಕೋಟೆ ಮನೆ ಕುಟುಂಬ ಇಂಥ ಪರಿಸ್ಥಿತಿಯಲ್ಲಿ ಯಾವತ್ತೂ ನಿಂತಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆಯುಷ್ ಯಾರಮ್ಮ? ಕೀರ್ತನ, ಸುಮ್ಮನೆ ಇರೋದಕ್ಕೆ ಏನ್ ತಗೋತೀಯಾ? ನೋಡ್ದ್ಯಾ ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ ಅಮ್ಮ. ಏನಾಯ್ತು ಅಂತ ಹೇಳು. ಸ್ವಂತ ಮಗಳ ಹತ್ರನೂ ಹೇಳ್ಕೊಳ್ಳೋದಿಲ್ವಾ? ಏನಿಲ್ಲ ಕಣೆ, ಪುರೋಹಿತರು ರಿತು ಎಂಗೇಜ್ಮೆಂಟ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಟೆನ್ಷನ್ ಆಗ್ತಾ ಇದೆ. ಓ ಮೈ ಗಾಡ್, ಹಾಗಂದ್ರಮ್ಮ? ಅಲ್ಲ, ನಮಗಾಗದೇ ಇರೋರು ಯಾರು ಏನಾದರೂ ಪ್ರಾಬ್ಲಮ್ ಮಾಡ್ಬೋದಾ ಅಂತ. ಆಗದೆ ಇರೋರು ಯಾರಿದ್ದಾರೆ ನಮ್ಮ ಮನೇಲಿ? ಈ ಎಂಗೇಜ್ಮೆಂಟ್ ಅನ್ನ ನಿಲ್ಸಕ್ಕಾಗಲ್ಲ. ನಿಲ್ಸೋದಕ್ಕೆ ನಾನು ಬಿಡೋದು ಇಲ್ಲ. ಅಮ್ಮ, ಇದು ನಮ್ಮ ಕೋಟೆ ಮನೆ ಪ್ರೆಸ್ಟೀಜು. ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅಮ್ಮ. ನನ್ನ ಟೆನ್ಷನ್ ಕಡಿಮೆ ಮಾಡ್ತಿದ್ಯೋ ಇಲ್ಲ ಜಾಸ್ತಿ ಮಾಡ್ತಿದ್ಯೋ? ಅಮ್ಮ, ನನಗೊಂದು ಡೌಟು. ಪುರೋಹಿತರು ತೊಂದರೆ ಆಗೋದು ಮನೆಯವರಿಂದನ ಹೊರಗಡೆಯವರಿಂದನ ಅಂತ ಏನು ಹೇಳಿಲ್ಲ ಅಲ್ವಾ? ಅಂದರೆ ನನಗೇನೋ ಸತ್ಯನಿಂದನೇ ತೊಂದರೆ ಆಗ್ಬೋದಾ ಅಂತ. ಯಾಕಂದರೆ ಈ ಮನೆಯಲ್ಲಿ ತೊಂದರೆ ಅಂತ ಮಾಡೋಳು ಅಂದರೆ ಅವಳೊಬ್ಬಳೇ ಅಲ್ವಮ್ಮ? ಅದಕ್ಕೆ ಹೇಳಿದೆ ಅಷ್ಟೇ. ಈ ಸತಿ ಅವಳಿಗೆ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ಸ್ಟ್ರಾಂಗಾಗಿ ರೀಸನ್ ಬೇರೆ ಇದೆ. ಅದೇ ಆ ರಾಕೇಶು. ಆದರೆ ಈ ಸಾರಿ ಅವಳಿಗೆ ಎಚ್ಚರಿಕೆ ಕೊಟ್ಟಿರೋದು ನಾನು. ಅವಳು ಹಾಗೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅರೆ ಅಮ್ಮ, ಯು ಡೋಂಟ್ ನೋ ಹರ್. ನೀನು ಅವಳು ಒಂದೇ ಮುಖ ಮಾತ್ರ ನೋಡಿರೋದು, ಇನ್ನೊಂದು ಮುಖನ ನೀನಿನ್ನೂ ಸರಿಯಾಗಿ ನೋಡಿಲ್ಲ. ಮೊನ್ನೆ ಮನೇಲಾಗಿದ್ದೆಲ್ಲ ಟ್ರೈಲರ್ ಅಷ್ಟೇ. ಅವಳಿನ್ನೂ ನಿನಗೆ ಪಿಕ್ಚರ್ ತೋರಿಸೋದು ಬಾಕಿ ಇದೆಯಮ್ಮ. ಅವಳಿಗೆ ಬೇಕಾಗಿರೋದನ್ನ ಸಾಧಿಸೋದಕ್ಕೆ ಅವಳು ಏನು ಬೇಕಾದರೂ ಮಾಡ್ತಾಳೆ. ಅದರಲ್ಲೂ ಆ ರಾಕೇಶ್ನ ನಮ್ಮ ರಿತು ಕಟ್ಟಿ ಅವನ ಲೈಫನ್ನು ಸೆಟಲ್ ಮಾಡೋದಕ್ಕೆ ನೋಡಿದ್ಲು. ಈಗ ಅದಕ್ಕೇನಾದರೂ ತೊಂದರೆ ಆದರೆ ಅವಳು ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ? ಅವಳು ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತಾಳಮ್ಮ. ಒಂದು ವೇಳೆ ಅವಳು ಹಾಗೇನಾದರೂ ಮಾಡಿದ್ರೆ ಆ ಕ್ಷಣದಿಂದನೇ ಅವಳಿಗೆ ಈ ಮನೇಲಿ ಜಾಗ ಇರಲ್ಲ. ಲಕ್ಷ್ಮಣ, ಹೇಳೋರಿಗೆಲ್ಲ ಹೇಳಿದೀಯಾ? ಯಾರನ್ನ ಕರಿಬೇಕು ಅಂತ ಪಟ್ಟಿ ಮಾಡಿದೀಯಾ? ತುಂಬಾ ಜನನ ಕರೆಯೋದೇನು ಬೇಡ. ಹತ್ರದ ಸಂಬಂಧಿಕರು ಮಾತ್ರ ಕರೆಯೋಣ. ಎಂಗೇಜ್ಮೆಂಟ್ಗೆ ಜಾಸ್ತಿ ಜನ ಬೇಡ. ಮದುವೆನ ಗ್ರ್ಯಾಂಡಾಗಿ ಮಾಡಿದ್ರಾಯ್ತು. ಆಯ್ತು ಅದಕ್ಕೆ. ಎಂಗೇಜ್ಮೆಂಟು ಮನೇಲೇ ಮಾಡ್ತಿದ್ದೀವಲ್ಲ, ಸಿಂಪಲ್ ಆಗೇ ಇರಲಿ. ತುಂಬಾ ಅರ್ಜೆಂಟಾಗಿ ಮಾಡ್ತಿರೋದ್ರಿಂದ ಯಾವುದಕ್ಕೂ ಸಮಯ ಸಾಕಾಗ್ತಿಲ್ಲ. ಸರಿ ಅದಕ್ಕೆ,
ಹಾಗಂತ ಯಾವುದಕ್ಕೂ ತೊಂದರೆ ಆಗಬಾರ್ದಲ್ಲ. ಎಷ್ಟೇ ಸಿಂಪಲ್ಲಾಗಿ ಅಂದ್ಕೊಂಡ್ರು ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಅಚ್ಚುಕಟ್ಟಾಗಿ ನಡಿಲೇಬೇಕು. ಹೌದು ಲಕ್ಷ್ಮಣ, ಕೋಟೆ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ನಡೆದ್ರೆ ಮೊದಲನೇ ಪ್ರಾಶಸ್ತ್ಯ ಅದಕ್ಕೆ. ಸರಿ, ಅಡುಗೆ ಅವ್ರಿಗೆ ಹೇಳಿದೀಯಾ? ಮೆನು ಫಿಕ್ಸ್ ಮಾಡಿದೀಯಾ? ಹಾಂ, ಅದಕ್ಕೆ ವಿಚಾರಿಸಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಮೆನು ಕಳಿಸ್ಕೊಡ್ತಾರೆ. ಮೆನು ನೋಡಿದ ಮೇಲೆ ಅಕಸ್ಮಾತ್ ಏನಾದರೂ ಚೇಂಜಸ್ ಇದ್ದರೆ ಅದನ್ನ ಹೇಳಿದರೆ ಅದನ್ನೇ ಮಾಡಿಕೊಡ್ತಾರೆ. ಒಳ್ಳೇದಾಯ್ತು ಬಿಡು. ಆಮೇಲೆ ಅವತ್ತು ಮನೆಯೆಲ್ಲ ಸ್ವಲ್ಪ ಅಲಂಕಾರವಾಗಿ ಕಾಣಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀಯಾ? ಆಗಿದೆ. ಅದಕ್ಕೆ ನಮ್ಮ ಆಫೀಸ್ಗೆ ಯೂಶ್ವಲ್ ಆಗಿ ಮಾಡ್ತಾರಲ್ಲ ಈವೆಂಟ್ ಮ್ಯಾನೇಜ್ಮೆಂಟರು, ಅವ್ರಿಗೆ ಎಲ್ಲ ಜವಾಬ್ದಾರಿ ಕೊಟ್ಟಿದ್ದೀನಿ. ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗು ಮಾಡಾಗಿದೆ. ಲಕ್ಷ್ಮಣ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಫಂಕ್ಷನ್ ಮಾತ್ರ ಅದ್ದೂರಿಯಾಗಿ ಆಗ್ಬೇಕು. ಕೋಟೆ ಮನೆಯವರು ಸಿಂಪಲ್ ಆಗಿ ಫಂಕ್ಷನ್ ಮಾಡಿದ್ರು ಅದಕ್ಕೊಂದು ಗತ್ತಿರತ್ತೆ ಅಂತ ಎಲ್ಲರೂ ಮಾತಾಡ್ಕೋಬೇಕು, ಯಾವುದಕ್ಕೂ ಚ್ಯುತಿ ಬರಬಾರ್ದು. ಆಯ್ತು, ಅದಕ್ಕೆ ಹಾಗೆ ಆಗುತ್ತೆ. ಉರ್ಮಿಳಾ, ಏನಾಯ್ತೆ? ಯಾಕೆ ಹೇಗಿದೀಯಾ? ಅಲ್ಲ ಅಕ್ಕ, ಇಷ್ಟೊಂದು ಆತುರಾತ್ರವಾಗಿ ಎಲ್ಲ ಸಿದ್ಧತೆನೂ ಮಾಡ್ತಾ ಇದ್ದೀವಿ. ಭಾವನ್ಗೂ ಒಂದು ಮಾತು ತಿಳಿಸೋದು ಒಳ್ಳೇದಲ್ವಾ? ಓಡ್ಬೇಡ, ನಾನು ಅಣ್ಣನಿಗೆ ಫೋನ್ ಮಾಡಿದ್ದೆ, ಕಾಲ್ ಸಿಗ್ತಾ ಇಲ್ಲ. ಆಮೇಲೆ ನಮ್ಮದು ಯಾವುದೇ ಒಳ್ಳೆ ಕಾರ್ಯಗಳಿಗೆ ಅಣ್ಣ ಸಪೋರ್ಟ್ ಮಾಡೇ ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಹಾಗಾದರೆ ಭಾವ ಬೇಜಾರು ಮಾಡ್ಕೊಳ್ಳಲ್ಲ ಅಂತೀರಾ? ಅರೆ ಅಣ್ಣ, 100 ವರ್ಷ ಆಯುಷ್. ಈಗ ಥರ ನಿನ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಮ್ಮ ಮಗಳೇ, ಯಾಕೆ ಕಣ್ಣೀರು? ದೊಡ್ಡಪ್ಪ, ಇಷ್ಟು ದಿನ ಎಲ್ಲ ಹೋಗಿದ್ರಿ, ನೀವು ಇಲ್ಲದೆ ಇಲ್ಲಿ. ರೀ, ನೀವು ಸಂಜೆ ಬರೋರಿದ್ರಲ್ವಾ, ನೀವು ಬೇಗ ಬಂದ್ಬಿಟ್ರಿ. ಬನ್ರಿ, ಬನ್ನಿ ಕೂತ್ಕೊಳ್ಳಿ. ಉರ್ಮಿಳಾ, ನೀರು ತಗೊಂಬಾ. ಬಾಪುಟ, ರೀ ರೀ ರೀ, ಏನಾಯ್ತು ಇವ್ರಿಗೆ? ಒಂದು ಮಾತಾಡದೆ ಹೊರಟೋಗ್ಬಿಟ್ರಲ್ಲ. ಲಕ್ಷ್ಮಣ, ನಾವು ತಪ್ಪು ಮಾಡ್ಬಿಟ್ಟಿದೀವಿ, ಅದಕ್ಕೆ ಅವ್ರಿಗೆ ಬೇಸರ ಆಗಿದೆ ಅನ್ಸುತ್ತೆ. ತಪ್ಪ? ಏನು ತಪ್ಪದಕ್ಕೆ? ನಾವು ಎಂಗೇಜ್ಮೆಂಟ್ ಅನ್ನ ಅವ್ರಿಗೆ ಕೇಳದೆ ಫಿಕ್ಸ್ ಮಾಡಿದೀವಲ್ಲ, ಅದಕ್ಕೆ ಅವ್ರಿಗೆ ನೋವಾಗಿರುತ್ತೆ. ಹಾಗಾದರೆ ಭಾವನ ವಿಷಯ ಗೊತ್ತಾಗಿರುತ್ತೆ ಅಂತೀಯಾ? ನನಗೂ ಹಾಗೆ ಅನ್ಸುತ್ತೆ ಉರ್ಮಿಳಾ. ಅದಕ್ಕೆ ನಾನು ಅಣ್ಣನಿಗೆ 2-3 ಸಲ ಫೋನ್ ಮಾಡಿದ್ದೆ. ಅವ್ನು ಮೆಡಿಟೇಷನ್ ಕ್ಯಾಂಪಲ್ಲಿದ್ದಲ್ಲ, ನನ್ನ ಕಾಲ್ ರೀಚ್ ಆಗಲಿಲ್ಲ. ಏನೇ ಆದರೂ ಭಾವನಿಗೆ ತಿಳಿಸ್ದೆ ಮನೇಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿರೋದು ತಪ್ಪಲ್ವಾ ರೀ? ಅದೇನೂ ಸರಿ, ಆದರೆ ಮಾತು ಆಡಿಸ್ದೆ ಹಾಗೆ ಹೋದ್ರಲ್ಲ, ಅದಕ್ಕೆ ನನಗೆ ಅನುಮಾನ ಬರ್ತಾ ಇದೆ. ಅವ್ರ ಮನಸ್ಥಿತಿನೇ ಸರಿ ಇಲ್ಲ ಅಂತ ಅನಿಸ್ತಿದೆ. ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ಬೋದಾ? ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣನ ಹತ್ರ ಹೋಗಿ ನಮ್ಮ ತಪ್ಪಾಯಿತು, ನೀನು ಕ್ಷಮಿಸು ಅಂತ ಕೇಳಿದರೆ ಅವ್ನು ಖಂಡಿತ ಕ್ಷಮಿಸ್ತಾನೆ. ಆ ನಂಬಿಕೆ ನನಗಿದೆ. ಬನ್ನಿ ಹೋಗೋಣ.
ಈಗ ರಾಯರ ಮನೇಲಿ ಇರಬೇಕಾಗಿತ್ತು ಅಮಲ್ ಬೇಬಿ. ಈ ಥರದ ಆತುರದ ನಿರ್ಧಾರಗಳನ್ನ ಅವ್ರು ತಗೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರು ಯಾವಾಗಲೂ ಅಳ್ದು ತೂಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾರೆ. ರಿತುಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂದರೆ ಅವ್ರು ಯಾವತ್ತೂ ಈ ಕೆಲಸ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಹೌದು ಸತ್ಯ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅಪ್ಪ ಮನೇಲಿರಬೇಕಾಗಿತ್ತು ಅಂತ. ಅಪ್ಪ ಇದ್ದಿದ್ರೆ ಸಿಚುವೇಶನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ ಚಿಕ್ಕಪ್ಪ ಮತ್ತು ಅಮ್ಮ ಮಾಡಕ್ಕೆ ಹೊಟ್ಟಿರೋದು ಸರಿ ಇಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸಿರೋರು. ನಾವು ಅದನ್ನೇ ಅಲ್ವಾ ಹೇಳ್ತಾ ಇರೋದು. ಆದರೆ ರಾಯರ್ ಹೇಳೋ ಮಾತಿಗಿರೋ ತೂಕ ನಮ್ಮ ಮಾತಿಗಿಲ್ಲ. ಸತ್ಯ, ಇವತ್ತಪ್ಪ ಮನೆಗೆ ಬರ್ಬೇಕಾಗಿತ್ತಲ್ವಾ? ಹೇ ಅಮೂಲ್ ಬೇಬಿ, ಹೌದು. ಮನೇಲಿ ನಡೀತಿರೋ ಗಲಾಟೆ ಮಧ್ಯ ಮರ್ತೇ ಹೋಗಿತ್ತು, ರಾಯರ್ ಬರ್ತಿದ್ದಾರೆ ಇವತ್ತು. ಸತ್ಯ, ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕೇ ಬಿಡ್ತು ನೋಡು. ಅಪ್ಪ ಬಂದಿದ ತಕ್ಷಣ ಅಪ್ಪಂಗೆ ಎಲ್ಲ ವಿವರವಾಗಿ ಹೇಳಿ ಈ ಎಂಗೇಜ್ಮೆಂಟ್ ನಿಲ್ಸೋಣ. ಹೌದು ಅಮಲ್ ಬೇಬಿ, ಪಾಪ ರಿತು, ನನ್ಗಂತೂ ಅವಳು ಒದ್ದಾಟ ನೋಡೋದಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡೋಂಥದ್ದು ಏನೂ ಇಲ್ಲ, ಫೈನಲಿ ಅಪ್ಪನೇ ಬರ್ತಿದಾರಲ್ಲ ಸತ್ಯ. ಅಮೂಲ್ ಬೇಬಿ, ರಿತು ರಾಕೇಶ್ ಪ್ರೀತಿ ಗೆಲ್ಲಬೇಕು. ಪ್ರೀತಿಗೆ ಜಗತ್ತನ್ನೇ ಗೆಲ್ಲೋ ಶಕ್ತಿ ಇದೆ ಅಂತಾರೆ. ಆದರೆ ಅದನ್ನು ಗೆಲ್ಲೋದಕ್ಕೆ ಎಷ್ಟೆಲ್ಲ ಹೋರಾಟ ಮಾಡಬೇಕಲ್ವಾ? ಬೇಕಿದ್ರೆ ನೀನು ಯಾವುದೇ ಪ್ರೇಮಿಗಳ ಉದಾಹರಣೆ ತಗೋ, ರೋಮಿಯೋ ಜೂಲಿಯೆಟ್ಟು, ಲೈಲಾ ಮಜ್ನು, ಪಾರು ದೇವದಾಸ್, ಅಷ್ಟೇ ಯಾಕೆ ನಮ್ಮ ಹಾಲು ಜೇನು ಸಿನಿಮಾದಲ್ಲಿ ಅಣ್ಣವರು ರಂಗ ಕಮಲುಗಿಂತ ಜೋಡಿ ಬೇಕಾ? ಪ್ರೀತಿ ಮಾಡಿದವ್ರಿಗೆಲ್ಲ ಕಷ್ಟನೇ ಬಿಡು ಅಮಲ್ ಬೇಬಿ. ಏನ್ ಹಾಗೆ ನೋಡ್ತಿದ್ಯಾ? ಹೋಗಿ ಹೋಗಿ ನಾನು ಇದನ್ನೆಲ್ಲ ನಿನಗೆ ಹೇಳ್ತಿದ್ದೀನಿ ನೋಡು. ಪ್ರೀತಿ ಬಗ್ಗೆ ನಿನಗೇನು ಗೊತ್ತಿರುತ್ತೆ, ನನಗೆ ತಲೆ ಇಲ್ಲ. ಹಲೋ, ಹಂಗೆಲ್ಲ ಕಿಂಡಲ್ ಮಾಡಬೇಡ. ನನ್ನ ಪವರು ನೀನು ಇನ್ನೂ ಗೊತ್ತಿಲ್ಲ. ಈ ಪ್ರೀತಿ ಗೀತಿನೆಲ್ಲ ಅರ್ಧ ಕುಡಿದ್ಬಿಟ್ಟಿದ್ದೀನಿ. ಓ, ಅದಕ್ಕೆ ಅಲ್ವಾ ನೀನ್ ಪ್ರೀತಿಸಿದ ಹುಡುಗಿ ನಿನಗೆ ಕೈ ಕೊಟ್ಟು ಹೋಗಿದ್ದು? ಹಳೆ ಕತೆ ಎಲ್ಲ ಯಾಕೀಗ? ಹೊಸದಾಗಿ ಪ್ರೀತಿ ಆಗ್ಬಾರ್ದಾ? ಪ್ರೀತಿಗೆ ಹೊಸ ಅರ್ಥ ಸಿಗಬಾರ್ದು ಅಂತ ಯಾವ ರೂಲ್ಸ್ ಇದೆ ಹೇಳು? ಇದು ಬೇರೆ ಕೇಡು. ಸರಿ, ಹಾಗಿದ್ರೆ ಪ್ರೀತಿ ಅಂದ್ರೆ ಏನು ಅಂತ ಹೇಳು ನೋಡೋಣ. ಹೌದಾ, ಹೇಳ್ಬೇಕಾ? ಹ್ಞೂ, ಹೇಳು. ಹೇಳ್ತೀನಿ. ಹಲೋ ಮಿಸ್ಟರ್ ಕಾರ್ತಿಕ್, ನಾನು ಹೇಳಿದ್ದೇನು, ನೀವು ಮಾಡ್ತಿರೋದೇನೋ?
ಮಾತಾಡಬೇಡ. ಅಲ್ಲ ಅಮಲ್ ಬೇಬಿ, ಮನೇಲಿ ಎಷ್ಟೊಂದು ಗಲಾಟೆ ಆಗ್ತಿರುವಾಗ ಏನಿದು ಹುಡುಗಾಟ? ಪ್ರೀತಿ ಬಗ್ಗೆ ಹೇಳು ಅಂತ ಹೇಳಿದ್ದು ನೀನೇ ಅಲ್ವಾ? ಹೇಳ್ತೀನಿ ಕೇಳು. ನೀನು ಬಗೆಹರಿಸಿದ